ಉನ್ನತ ಉದ್ಯೋಗ ಹೊಂದಬೇಕಾದರೆ ವಿದ್ಯಾರ್ಹತೆ ಮತ್ತು ಉತ್ತಮ ಅಂಕಗಳಿಂದ ಸಾಧ್ಯವಿಲ್ಲ. ನಿಮ್ಮಲ್ಲಿ ಏನಾದರೂ ಕೌಶಲ್ಯವಿದ್ದರೆ ಉದ್ಯೋಗ ಗಳಿಸುವುದು ಸುಲಭ ಎಂದು ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಲಪ್ಪ ಹೇಳಿದರು. ವಿರಾಜಪೇಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶಿಕ್ಷಣ ಇಲಾಖೆ ಮತ್ತು ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಣ ಅಭಿಯಾನದ ಆಶ್ರಯದಲ್ಲಿ ಸೋಮವಾರ ನಡೆದ ಉದ್ಯೋಗಾವಕಾಶದ ಕೌಶಲ್ಯಗಳ ಕುರಿತ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಸುಜಾ ಕುಶಲಪ್ಪ ಮಾತನಾಡಿದರು. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ವಿರಾಜಪೇಟೆಯಲ್ಲಿ ಪಿಎಂ ಉಷಾ ಯೋಜನೆ ಲಭಿಸಿರುವ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಸುಜಾ ಕುಶಲಪ್ಪ, ಉದ್ಯೋಗ ಪಡೆಯುವುದೇ ವಿದ್ಯಾರ್ಥಿಗಳ ಮುಖ್ಯ ಗುರಿಯಾಗಿದ್ದರೂ ಕೇವಲ ವಿದ್ಯಾರ್ಹತೆ ಮತ್ತು ಉನ್ನತ ಅಂಕಗಳಿಂದ ಉದ್ಯೋಗ ಹೊಂದುವುದು ಸಾಧ್ಯವಿಲ್ಲ ಎಂದರು. ಉದ್ಯೋಗ ಪಡೆಯಲು ಕೌಶಲ್ಯ ಅಗತ್ಯ, ಮುಖ್ಯವಾಗಿ ಸಂವಹನ ಕೌಶಲ್ಯ ಇರಲೇಬೇಕು. ಈ ಎಲ್ಲ ಕೌಶಲ್ಯಗಳ ವಿಕಸನಕ್ಕೆ ನಿರಂತರ ಅಭ್ಯಾಸ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಹಂಬಲ ಇರಬೇಕು ಎಂದು ಸುಜಾ ಕುಶಲಪ್ಪ ಕಿವಿ ಮಾತು ಹೇಳಿದರು. ಇವತ್ತು ಇಡೀ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ವಿರಾಜಪೇಟೆಗೆ ಸಿಕ್ಕಿರೋದು ಭಾಳ ಒಂದು ಸಂತೋಷ. ಅದು ನಾನು ನಮ್ಮ ಇಲ್ಲಿಯ ಪ್ರಿನ್ಸಿಪಾಲ್ ದದಾನಂದರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ಕಾರ್ಯಾಗಾರ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ, ಯಾಕೆಂತ ಹೇಳಿದ್ರೆ ಶಿಕ್ಷಕರು ಕಾರ್ಯಾಗಾರವನ್ನು ಪಡೆದ್ರೆ ವಿದ್ಯಾರ್ಥಿಗಳಿಗೂ ಅವರು ಟೀಚ್ ಮಾಡುವಂಥದ್ದು. ಹಾಗೆ ವಿದ್ಯಾರ್ಥಿನಿಯರು ಉದ್ಯೋಗವನ್ನು ಪಡೆಯುವುದಕ್ಕೂ ಮತ್ತು ಅದರಲ್ಲಿ ಯಶಸ್ವಿಯಾಗಿ ಮುಂದುವರಿಯುವುದು ಇದು ಪ್ರತಿಯೊಬ್ಬರಿಗೂ ಮುಖ್ಯವಾಗಿರುವ ಒಂದು ಗುರಿ. ಆದರೆ ಉದ್ಯೋಗವನ್ನು ಪಡೆಯಲು ಕೇವಲ ವಿದ್ಯಾಭ್ಯಾಸ ಮತ್ತು ಅಂಕಗಳು ಸಾಕು ಎಂದು ನಾವು ನಿರೀಕ್ಷಿಸಲು ಸಾಧ್ಯವಿಲ್ಲ. ಉದ್ಯೋಗಾರ್ಹತೆಯನ್ನು ನಿರ್ಧರಿಸುವ ಪ್ರಮುಖ ಅಂಶವೆಂದರೆ ಉದ್ಯೋಗಾರ್ಹ ಕೌಶಲ್ಯಗಳು. ಉದ್ಯೋಗಾರ್ಹ ಕೌಶಲ್ಯಗಳು ಎಂದರೆ ಉದ್ಯೋಗದಲ್ಲಿ ಯಶಸ್ವಿ ಸಾಧಿಸಲು ಸಹಾಯ ಮಾಡುವ ಹಲವು ಮೌಲ್ಯಯುತ ಕೌಶಲ್ಯಗಳು ಮತ್ತು ಗುಣಲಕ್ಷಣಗಳು. ಇದರಲ್ಲಿ ಮುಖ್ಯವಾಗಿ ಕಮ್ಯುನಿಕೇಷನ್ ಸ್ಕಿಲ್, ಎಲ್ಲ ಕೌಶಲ್ಯಗಳನ್ನು ವಿಕಾಸನಗೊಳಿಸಲು ನಿರಂತರ ಅಭ್ಯಾಸ ಮತ್ತು ಹೊಸ ವಿಷಯಗಳನ್ನು ಕಲಿಯುವ ಹಂಬಲ ಇರಬೇಕು. ನಾವೆಂದಿಗೂ ಕಲಿಯುವ ಮನೋಭಾವದಿಂದ ಕಾರ್ಯನಿರ್ವಹಿಸಿದರೆ ಯಾವುದೇ ಉದ್ಯೋಗದಲ್ಲಿ ಯಶಸ್ಸು ಸಾಧಿಸಲು ಇದು ನೆರವಾಗುತ್ತದೆ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಶುಭಾಶಯ ಹಾರುತ್ತಾ. ಕಾರ್ಯಾಗಾರದಲ್ಲಿ ರಾಜ್ಯದ ವಿವಿಧ ಕಾಲೇಜು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಜಿಲ್ಲಾ ಉದ್ಯೋಗ ಅಧಿಕಾರಿ ರೇಖಾ ಗಣಪತಿ ಮತ್ತು ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಕೆಸಿ ದಯಾನಂದ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ ಆರ್ಕೆ ರಾಮಚಂದ್ರ, ಕಾಲೇಜಿನ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಮತ್ತು ಪಿಎಂ ಉಷಾ ಯೋಜನೆಯ ಕಾಲೇಜು ಸಂಚಾಲಕರಾದ ಡಾಕ್ಟರ್ ಕೆ ಬಸವರಾಜು ಮತ್ತು ಕಾರ್ಯಾಗಾರ ಸಂಚಾಲಕ ಆರ್ ರಘುರಾಜ್ ಉಪಸ್ಥಿತರಿದ್ದರು.